ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೀಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 74ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಯಂಕಾಲ ಒಳ್ಳೆ ಅಲ್ಟಿಮೇಟ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಗೆ ನಾವು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನೂ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಪ್ ಕೆಲವೊಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದು ಅಂತ ಆಲ್ರೆಡಿ ಡೈಲಿ ಮಾತಾಡ್ತಾನೆ ಇರ್ತೀವಿ. ಸೊ ಇವಾಗ ಏನಂತಾರೆ ಇನ್ನೊಂದು ಫೀಚರ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಒಂದು ಫೀಚರ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ. ಕೆಲವೊಂದು ನಾವು ಚಾಟ್ಗಳನ್ನ ಪ್ರೈವೇಟ್ ಆಗಿ ಲಾಕ್ ಮಾಡ್ಕೋಬಹುದು ಅಂತ. ಸೊ ಆ ಲಾಕ್ ಮಾಡಿರೋ ಪ್ರೈವೇಟ್ ಚಾಟ್ಗೆ ನಾವೇಂತಂದ್ರೆ ಅದರಲ್ಲಿ ಚಾಟ್ಗಳು ಇರ್ತಾವಲ್ಲ ಅವ್ರಲ್ಲಿ ನಾವು ಬ್ಯಾಕಪ್ ಮಾಡ್ಕೋಬಹುದು. ಸೊ ಪ್ರೆಸೆಂಟ್ ಆ ಫೀಚರ್ ಮೇಲೆ ಏನಂತಂದ್ರೆ ವಾಟ್ಸಪ್ ವರ್ಕ್ ಮಾಡ್ತೈತೆ ಅಂತ ಹೇಳ್ಬೋದು. ಬೀಟಾ ಟೆಸ್ಟರ್ಸ್ ಮೇಲೆ ವರ್ಕ್ ಮಾಡ್ತೈತೆ. ಸೊ ನೋಡಿ ಇದನ್ನ ಪರ್ಟಿಕ್ಯುಲರ್ ಆಗಿ ವರ್ಕ್ ಆದರೆ, ಸೊ ಫುಲ್ ವರ್ಕ್ ಆದರೆ ಮಾತ್ರ ಪ್ರತಿಯೊಬ್ಬ ಯೂಸರ್ಸ್ಗೆ ಇದನ್ನು ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗ ಎಲ್ಲರಿಗೂ ರೋಲ್ ಔಟ್ ಮಾಡಿದ್ದಾರೆ. ಕ್ಯಾಂಪೇನ್ ಮೋಡ್ ಬಗ್ಗೆ ಮಾತಾಡಿದ್ವಿ ಆಲ್ರೆಡಿ. ಅಂದರೆ ನಾವು ಒಂದೇ ಅಕೌಂಟ್ನ 4 ಡಿವೈಸಸ್ಸಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಅದು ಯಾವ ಥರ ಅಂತಂದರೆ ನಾವು ಒಂದು ಹೊಸದಾಗಿ ವಾಟ್ಸಪ್ನಾಗ ಲಾಗಿನ್ ಆಗ್ತಿರುವಾಗ ಮೇಲೆ ಒಂದು 3 ಡಾಟ್ಸ್ ಮೊಬೈಲ್ ನಂಬರ್ ಎಂಟರ್ ಮಾಡ್ತಿರ್ತೀವಲ್ಲ, ಮೇಲೆ ಒಂದು 3 ಡಾಟ್ಸ್ ಇರ್ತಾವೆ. ಆ 3 ಡಾಟ್ಸಲ್ಲಿ ನಮಗೆ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಲಿಂಕ್ ಎ ಡಿವೈಸ್ ಅಂತ ಒಂದು ಆಪ್ಷನ್ ಬರ್ತದೆ. ಅದನ್ನು ನಾವು ಕ್ಲಿಕ್ ಮಾಡಿ ಅದರಲ್ಲಿ ಒಂದು QR ಕೋಡ್ ಬರ್ತಾ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ಆಯಿತು, ನಮ್ಮ ಅಕೌಂಟ್ ಏನಂತ ಅದರಲ್ಲಿ ಲಾಗಿನ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅದೇ ಥರ ನಾವೆಂತ 4 ಡಿವೈಸಲ್ಲಿ ನಾವು ಲಾಗಿನ್ ಆಗ್ಬೋದು. ಸೊ ಈ ರೀತಿಲಿ ಏನಂತಂದರೆ ಈ ವಾಟ್ಸಪ್ ಕೆಲವೊಂದು ಫೀಚರ್ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ವಾಟ್ಸಪ್ ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ರಿಟೇಲ್ ಸ್ಟೋರ್ಗಳು ಇವಾಗ ಏನಂತಂದ್ರೆ ನಮ್ಮ ಇಂಡಿಯಾದಲ್ಲಿ ತಾಂಬರೋದಕ್ಕೆ ಆಲ್ಮೋಸ್ಟ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಮ್ಗೆ ಎಕ್ಸಾಕ್ಟ್ಲಿ ಈ ವರ್ಷ ತಾಂಬರಲ್ಲ ಕಂಪಲ್ಸರಿ, ಅದೊಂದು ನನಗೆ ಗೊತ್ತೈತೆ. ಆ್ಯಪಲ್ ಅವರೇ ತಾಂಬರ್ತಾನೆ ಅಂತ ಹೇಳಿ ಭಾಳಷ್ಟು ಡೇಸ್ ಮಿನಿಮಮ್ ಬಂದ್ಬಿಟ್ಟು 2 ವರ್ಷ ಮಾಡಿಬಿಟ್ರು. ಇವ್ರು ನಥಿಂಗ್ ಅಂತ ಇವ್ರು ಹೇಳೋದ್ರ ಪ್ರಕಾರ 2024 ಅಂತ ಹೇಳ್ತಿದ್ದಾರೆ. ಬಟ್ ಪರ್ಟಿಕ್ಯುಲರ್ ಯಾವ ತಿಂಗಳು ಯಾವ ಡೇಟ್ ಅಂತಾನೆ ಹೇಳ್ತಿಲ್ಲ, ಎಕ್ಸಾಕ್ಟ್ಲಿ ಹೇಳಲ್ಲ. ಇವ್ರು ಹೇಳೋದ್ರ ಪ್ರಕಾರ ಅಂತಾನೆ 2024ರಲ್ಲಿ ಅಷ್ಟೊತ್ತಿಗೆ ನಾವು ಅಂತಂದರೆ ರೀಟೇಲ್ ಸ್ಟೋರ್ಗಳು ಅಂತಂದರೆ ಇಂಡಿಯಾದಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ತಾಂಬರ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಇವು ಯಾವಾಗ ತಾಂಬರ್ತಾರೆ ನನಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಎಲ್ಲ ಸಿಟೀಸ್ಗೆ ಅವೈಲೇಬಲ್ ಇರೋ ಥರ ತಾಂಬರಬೇಕು. ಇವಾಗ ಮುಂಬೈ, ಡೆಲ್ಲಿ ಅಂತಾರಲ್ಲ, ಸೊ ಅದೇ ಥರ ಅಂತ ಬೇರೆ ಇವಾಗ ಸ್ಟೇಟ್ಗಳು ಇರ್ತವೆ. ಆ ಸ್ಟೇಟ್ಗೆ ಸಂಬಂಧಪಟ್ಟ ಕೆಲವೊಂದು ಸ್ಟೇಟ್ಗಳು ನಾವು ಅಂತಂದರೆ ಎಕ್ಸಾಕ್ಟ್ಲಿ ಇವಾಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡೋ ರೀಟೇಲ್ ಸ್ಟೋರ್ ಸ್ಟಾರ್ಟ್ ಮಾಡಬೇಕು. ಮಹಾರಾಷ್ಟ್ರ ಕೆಲವೊಂದು ಸ್ಟೇಟ್ಗಳು ಇದಾವಲ್ಲ, ಪ್ರತಿಯೊಂದು ಸ್ಟೇಟಲ್ಲಿ ಅಂತ ಮಿನಿಮಮ್ ಒಂದು ಅಲ್ಲಿ ರೀಟೇಲ್ ಸ್ಟೋರ್ಗಳು ಸ್ಟಾರ್ಟ್ ಮಾಡಿಬಿಟ್ರೆ ಭಾಳಷ್ಟು ಯೂಸ್ ಆಗುತ್ತೆ. ಒಂದೇ ಪ್ಲೇಸ್ನಲ್ಲಿ 1, 2, 3 ಸ್ಟಾರ್ಟ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ. ಸೊ ಬೇರೆ ಸ್ಟೇಟಲ್ಸ್ ಅಂತಂದರೆ ಇವರು ಇನ್ಸ್ಟಾಲ್ ಮಾಡಿದ್ರೆ ಸ್ವಲ್ಪ ಬೆಟರ್. ನಥಿಂಗ್ ರಿಟೇಲ್ ಸ್ಟೋರ್ ನೋಡ್ಬೋದು. ಇನ್ನೊಂದು ವರ್ಷ ಅಪ್ರಾಕ್ಸಿಮೇಟ್ಲಿ ಅಷ್ಟೊತ್ತನ ಏನಿಲ್ಲ ಕತೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ನಥಿಂಗ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್ ಈ ಮೊಬೈಲ್ಸ್ ಬಂದ್ಬಿಟ್ಟು ಅಂತಂದರೆ ರಿಯಲ್ಮಿ 11 Pro 11 Pro Plus ಈ ಮೊಬೈಲ್ಸ್ ಬಂದ್ಬಿಟ್ಟು ಅಂತಂದರೆ ನಮಗೆ ಮೇ ತಿಂಗಳು 10ನೇ ತಾರೀಕಿಗೆ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಚೈನಾದಲ್ಲಿ, ನಮ್ಮ ಇಂಡಿಯಾದಲ್ಲ. ಎಕ್ಸಾಕ್ಟ್ ಹೇಳ್ಬೇಕು, ನಮ್ಮ ಇಂಡಿಯಾಕ್ಕೆ ಬರಬೇಕಂದ್ರೆ ಇನ್ನೊಂದು 2 ತಿಂಗಳು ಅಪ್ರಾಕ್ಸಿಮೇಟ್ಲಿ ಬೀಳ್ತೈತೆ. ಅದರಲ್ಲಿ ಏನು ಹೇಳೋದು ಅವಶ್ಯಕತೆ ಇಲ್ಲ. ರಿಯಲ್ಮಿ 10 ಸೀರೀಸ್ ನೋಡ್ರಿ, ಅದು ಚೈನಾದಲ್ಲಿ ಲಾಂಚ್ ಆದಮೇಲೆ 1.5 ತಿಂಗಳು 2 ತಿಂಗಳು ಅದು ಬರೋಷ್ಟೊತ್ತಿಗೆಲ್ಲ. ಬಟ್ ಈ ರಿಯಲ್ಮಿ 11 ಸೀರೀಸ್ ಅಲ್ವಾ, ನಾವು ಭಾಳಷ್ಟು ಲೇಟ್ ಆಗುತ್ತೆ. ಒಂದು 2 ತಿಂಗಳು ನೋಡ್ರಿ, ಅಷ್ಟೊತ್ತಾಗ ನಾ ಕೇಳ್ರಿ ಟೈಮ್ ಇನ್ನೇನಿಲ್ಲ ಕತೆ. ಸೊ ಇವ್ರು ಹೇಳೋದ್ರ ಪ್ರಕಾರ ಅಂತಂದರೆ ರಿಯಲ್ಮಿ 11 ಸೀರೀಸಲ್ಲಿ ಭಾಳಷ್ಟು ಫೋಕಸ್ ಮಾಡ್ತಾರೆ, ಕ್ಯಾಮ್ರಾ ಮೇಲೆ ಫೋಕಸ್ ಮಾಡ್ತಿದ್ರಂತೆ. ನೋಡೋಣ ಇವ್ರು ಯಾವ ಲೆವೆಲಲ್ಲಿ ಕ್ಯಾಮ್ರಾ ತಗೊಂಡ್ಬರ್ತಾರ ಅಂತ ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ, ಈ ಇನ್ಸಿಡೆಂಟ್ ನಮಗೆ ಅಂತಂದರೆ ಕೇರಳದಲ್ಲಿ ನಡೆದೈತೆ. ಒಬ್ಬರಿಗೆ 8 ವರ್ಷದ ಹುಡುಗಿ ಏನಂತ ಇವಳಿಗೆ ಮೊಬೈಲ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ಬೋದು. ಪಾಪ ಬ್ಯಾಟ್ರಿ ಬ್ಲಾಸ್ಟ್ ಆಗಿ. ನಿಜವಾಗ್ಲೂ ಇವಳಿಗೆ ಅಂತ ಎಕ್ಸಾಕ್ಟ್ಲಿ ಡೀಟೇಲ್ಸ್ ನೋಡೋದಾದ್ರೆ ಆ ಮೊಬೈಲ್ ನೇಮ್ ಬಂದ್ಬಿಟ್ಟು ರಿಯಲ್ಮಿ 5 Pro ಅಂತೆ. ಸೊ ಎಕ್ಸಾಕ್ಟ್ಲಿ ಇದು ಓಲ್ಡ್ ಮೊಬೈಲ್, ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ರಂತೆ, ಲೋಕಲಲ್ಲಿ ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ರಂತೆ. ಪೊಲೀಸ್ ಅವರು ಹೇಳೋದ್ರ ಪ್ರಕಾರ ಅಂತಂದರೆ ಅವಳಿಗೆ ನೈಟ್ ಟೈಮು ಚಾರ್ಜಿಂಗ್ ಇಟ್ಕೊಂಡು ಗೇಮ್ ಆಡ್ತಿದ್ದಂತೆ, ಶಾಲ್ ಓದ್ಕೊಂಡು ಮಲಿಕೊಂಡು. ಸೊ ಅದೇ ತಣ್ಣಲ್ಲಿ ಅಂದ್ರೆ ಅವರಪ್ಪ ಟ್ಯಾಬ್ಲೆಟ್ ಹಾಕೋಣೋದಕ್ಕೆ ಬೇರೆ ಪಕ್ಕದ ರೂಮ್ನಲ್ಲಿ ಹೋಗಿ ಟ್ಯಾಬ್ಲೆಟ್ ಹಾಕಿ ಹೋಗಿದ್ದಾರೆ. ಸೊ ಅವಾಗ ಏನಂತಂದರೆ ಈ ಮೊಬೈಲ್ ಬ್ಯಾಟ್ರಿ ಬ್ಲಾಸ್ಟ್ ಆಗೈತೆ. ಸೊ ಇದ್ದಕ್ಕಿದ್ದಂಗೆ ಅವರಪ್ಪ ಬ್ಲಾಸ್ಟ್ ಆಗಿರೋ ಸೌಂಡ್ ನೋಡ್ಕೊಂಡು ಓಡಿ ಬಂದಾಗ ಪಾಪ ಅವಳಿಗೆ ಫುಲ್ಲು ರಕ್ತ ಆಗಿ ಪಾಪ ಸಾವನ್ನಪ್ಪಿದ್ದಂತೆ. ಇದು ಬಂದ್ಬಿಟ್ಟು ಬ್ಯಾಡ್ ವಿಷಯ ನಿಜವಾಗ್ಲೂ. ನಾನು ಆದಷ್ಟು ಹೇಳೋದ್ರ ಪ್ರಕಾರ ಅಂತಂದರೆ ನೀವು ಹೊರಗಡೆ, ಓಕೆನಾ, ಯಾವತ್ತು ಹೊರಗಡೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕಂಪ್ನಿಲೇ ಚೇಂಜ್ ಮಾಡ್ಕೊಳ್ಳಿ. ಒರಿಜಿನಲ್ ಬ್ಯಾಟ್ರೀಸ್ ಇರ್ತಾವೆ, ಹೊರಗಡೆ ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೆ ಮಾಡಿಬಿಡೋದು ದುಡ್ಡಿಗಾಗಿ. ಬಟ್ ಕಂಪ್ನಿ ಅಂದರೆ ಫಸ್ಟ್ ಆಫ್ ಆಲ್ ಸೇಫ್ಟಿ ಇರುತ್ತೆ ಕಂಪ್ನಿಲಿ. ದುಡ್ಡು ಎಕ್ಸ್ಟ್ರಾ ಹೋದ್ರೆ ಹೋಗಲಿ, ನಮಗೆ ಅವಶ್ಯಕತೆ ಇಲ್ಲ. ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟು. ಅವಳಿ ನೋಡಿ ಪಾಪ 8 ವರ್ಷದ ಹುಡುಗಿ ಪಾಪ ಭಾಳಷ್ಟು ಕೆಟ್ಟದಂತ ಹೇಳ್ಬೋದು. ಈ ರೀತಿ ಎಲ್ಲ ಆಗ್ತಿದ್ರೆ ಬೇಜಾರಾಗ್ತದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡೋಣ, ವಿವೋ ಕಡೆಯಿಂದ ವಿವೋ X90 ಸೀರೀಸ್ ಈ ಮೊಬೈಲ್ಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇವತ್ತು ಪ್ರೈಸ್ ಲಿವಿಲ್ ಆಗಿದಾವೆ ಅಂತ ಹೇಳ್ಬೋದು. ಸೊ ಈ ಪ್ರೈಸ್ಗಳು ಮಾತ್ರ ಹೆವಿ ಆಗಿದಾವೆ ನಿಜವಾಗಿ ಹೇಳ್ಬೇಕಂದ್ರೆ. ಬಟ್ ಇದರಲ್ಲಿ ವಿವೋ X ಸೀರೀಸ್ ಐತಲ್ಲ, ಈ ಮೊಬೈಲ್ಸ್ ಬಂದ್ಬಿಟ್ಟು ಕ್ಯಾಮ್ರಾ ಡೆಡಿಕೇಟೆಡ್ ಮೊಬೈಲ್ಸು. ಒಂಥರ DSLRಗೆ ಪೋಟಿ ಕೊಡೋಷ್ಟು ಏನಂತಂದರೆ ಕ್ಯಾಮ್ರಾ ಸಖತ್ತಾಗಿರ್ತವೆ ನಿಜವಾಗ್ಲೂ.
ಸೊ ನಮಗೆ ಈ ಮೊಬೈಲಲ್ಲಿ ಏನಂತಂದರೆ ಎರಡು ಮೊಬೈಲ್ ಇದಾವೆ, ವಿವೋ X90 Pro. ಈ ಮೊಬೈಲ್ಸ್ ನಮಗೆ ಅಂದರೆ ಎರಡು ಪ್ರೋಸರ್ ಇರ್ತವೆ. ಅದರಲ್ಲಿ ಒಂದು ಪ್ರೋಸರ್ ಬಂದ್ಬಿಟ್ಟು MediaTek Dimensity 9200 ಈ ಪ್ರೋಸರ್ ಇರುತ್ತೆ. ಇನ್ನೊಂದು ಪ್ರೋಸರ್ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾ ಡೆಡಿಕೇಟೆಡ್ V2 ಚಿಪ್ ಇರುತ್ತೆ. ಅಂದರೆ ಯಾವುದೋ ಪಿಕ್ಚರ್ಸ್ ವೀಡಿಯೋಸ್ ನಾವೇನಂತಂದ್ರೆ ತೆಗಿತಿರುವಾಗ ಏನಂತಂದ್ರೆ ಈ ಚಿಪ್ಪು V2 ಚಿಪ್ ಐತಲ್ಲ, ಇದು ನಮಗೆ ಏನಂತಂದರೆ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ, ಇಮೇಜ್ ನಮಗೆ ಅಂತಂದರೆ ಎಕ್ಸ್ಟ್ರಾ ಕ್ವಾಲಿಟಿ ಬೆಟರ್ ಕ್ವಾಲಿಟಿ ರೀತಿಯಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಇದ್ರ ಈ V2 ಚಿಪ್ ವರ್ಕ್. ಇದರಲ್ಲಿ ಬಂದ್ಬಿಟ್ಟು ಈ ಮೊಬೈಲ್ಸ್ ನಮಗೆ ಅಂತಂದರೆ ಕೂಲಿಂಗ್ ಸಿಸ್ಟಮ್ ಇರುತ್ತೆ. ವಿವೋ X90 Pro ಈ ಮೊಬೈಲ್ಸ್ ನಮಗೆ ಮೋಸ್ಟ್ ಆಫ್ ದ ಡಿಫ್ರೆನ್ಸ್ ಏನಂತಂದರೆ ಕ್ಯಾಮ್ರಾದಲ್ಲಿ, ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ MAH ಅಲ್ಲಿ ಚಾರ್ಜಿಂಗ್ ನಮ್ಮಿಂದ ಭಾಳಷ್ಟು ಡಿಫ್ರೆನ್ಸ್ ಕಾಣ್ತೀವಿ. ಇದರಲ್ಲಿ ನಮಗೆ ಫಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನಮಗೆ ಅಂತಂದರೆ X90 ಅಲ್ಲಿ ಅಂತಂದರೆ ಒಂದು 50 ಮೆಗಾಪಿಕ್ಸೆಲ್ ಅಂತ ಬರ್ತೈತೆ. ಅದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಇನ್ನೊಂದು 12 ಮೆಗಾಪಿಕ್ಸೆಲ್, ಇನ್ನೊಂದು 12 ಮೆಗಾಪಿಕ್ಸೆಲ್. ಈ ಮೊಬೈಲ್ ಬಂದ್ಬಿಟ್ಟು X90 32 ಮೆಗಾಪಿಕ್ಸೆಲ್ ಇರುತ್ತೆ ಫ್ರಂಟು. ನಮಗೆ X90 Proದಲ್ಲಿ ಅಂತಂದರೆ ಇದರಲ್ಲಿ 50 ಮೆಗಾಪಿಕ್ಸೆಲ್ ಇರ್ತಾವೆ ಅಂತ ಹೇಳ್ಬೋದು. ಅವು ಸಹ ಅಂತ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಂದ ಬರ್ತೈತೆ. ಇನ್ನೊಂದು 12 ಮೆಗಾಪಿಕ್ಸೆಲ್ ಇಂದ, ಫ್ರಂಟ್ ಬಂದ್ಬಿಟ್ಟು 32 ಮೆಗಾಪಿಕ್ಸೆಲ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟ್ಲಿ ಇವೆಲ್ಲ ಸ್ಪೆಸಿಫಿಕೇಶನ್ಸ್ ಇಂದ ಬರ್ತೈತೆ. ಎಕ್ಸಾಕ್ಟ್ಲಿ ಕರ್ವ್ ಡಿಸ್ಪ್ಲೇ ಅವು ಇವತ್ತು ಎಲ್ಲವಿದಾವೆ ಎಂತ ಇಲ್ಲ ಅಂತ ಹೇಳ್ತೀರಿ. ಎಕ್ಸಾಕ್ಟ್ಲಿ ಬೇಕಾಗಿರೋ ಸ್ಪೆಸಿಫಿಕೇಶನ್ಸ್ ನಾನು ಹೇಳ್ತೀನಿ ನಿಮಗೆ, ನೀವು ನೋಡ್ಕೋಬೋದು ಸ್ಕ್ರೀನ್ ಮೇಲೆ ಇವು ಸ್ಪೆಸಿಫಿಕೇಶನ್ಸ್ ಯಾವ್ಯಾವ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ರೈಸ್ ವಿಷಯಕ್ಕೆ ಬಂದರೆ ಮಾತ್ರ ವಿವೋ X90 ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ, ನೀವು 8GB RAM 256GB ವೇರಿಯಂಟ್ ಈ ಮೊಬೈಲ್ ತಂತಿದ್ರೆ ಎಕ್ಸಾಕ್ಟ್ಲಿ ನಮಗೆ 59,999 ರೂಪಾಯಿ ನೀವು ಅಂತಂದ್ರೆ ಅಮೌಂಟ್ ಪೇ ಮಾಡೋಕ್ಕಾಗುತ್ತೆ. ನೀವಂತ 12GB RAM 256GB ವೇರಿಯಂಟ್ ನೀವು ತಾಂತಿದ್ರೆ ಎಕ್ಸಾಕ್ಟ್ಲಿ ನಿಮಗೆ ಅಂತ 63,999 ಇನ್ನೊಂದು 64 ರೂಪಾಯಿ ಅಂತಂದರೆ ನೀವು ಅಮೌಂಟ್ನ ಪೇ ಮಾಡೋಕ್ಕಾಗುತ್ತೆ. X90 Proದಲ್ಲಿ ನೋಡೋದಾದ್ರೆ, ಓಕೆನಾ, X90 Proದಲ್ಲಿ ನಾವಂತಂದರೆ 12GB RAM 256GB ವೇರಿಯಂಟ್ ನೀವಂತ ಪರ್ಚೇಸ್ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ ನೀವಂತಂದರೆ 80,999 ರೂಪಾಯಿ ಅಂತ ನೀವು ಅಮೌಂಟ್ ಪೇ ಮಾಡೋಕ್ಕಾಗ್ತಿರುತ್ತೆ. ಓಕೆನಾ. ಅಷ್ಟು ಹೆವಿ ಅಮೌಂಟ್ ಮಾತ್ರ ಹೆವಿ ಆಗಿಬಿಡ್ತು. X90 Pro ನೀವು ಏನಾದರೂ ಮೊಬೈಲ್ ತಗೋಬೇಕು ಅನ್ಕೊಂಡಿದ್ರೆ ಅದರ ಮಧ್ಯದಲ್ಲಿ ಏನಂತಂದರೆ 73,000ಕ್ಕೆ ಸಮಥಿಂಗ್ ಏನಂತಂದರೆ Xiaomi 13 Pro ನಮಗೆ ಏನಂತಂದರೆ ಅವೈಲೇಬಲ್ ಐತೆ. ಬಟ್ ಅಂತಂದರೆ ಇವ್ರು ಭಾಳಷ್ಟು ಜನ ಅಂತಂದರೆ Xiaomi 13 Proಗೆ ಕಣ್ಣು ಹಾಕೋದು ಬಿಟ್ಟು ವಿವೋಗೆ ಹಾಕಲ್ಲ. ಯಾಕಂತಂದರೆ ಪ್ರೈಸ್ ಹೆವಿ ಆಗಿಬಿಡುತ್ತೆ. ಅದು 80,000, 83,000, 84,000 ಅಂತಂದ್ರೆ ಹೆವಿ ಆಗಿಬಿಡುತ್ತೆ, ಯಾರು ಕಣ್ಣು ಹಾಕಲ್ಲ. ಅದಕ್ಕಾಗಿ ಏನಂತಂದರೆ ಇವರು ಪ್ರೈಸ್ ಕಮ್ಮಿ ಇಕ್ಕಿದ್ರೆ ಭಾಳಷ್ಟು ಒಳ್ಳೇದಿರ್ತಿತ್ತು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ವಿವೋ X90 ಈ ಮೊಬೈಲ್ಸ್ ರಿಲೇಟೆಡ್. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಾಲಜಿ ಬಂದ್ಬಿಟ್ಟು ನಮಗೆ ಅಂತ ಆಸೂಸ್ ಕಡೆಯಿಂದ ಆಸೂಸ್ ROG Ally ಇದು ಬಂದ್ಬಿಟ್ಟು ಗೇಮಿಂಗ್ ಪಾಡ್ ಇದ್ದಂಗೆ. ನಿಮಗೆ ಅಂತ ಇದು ಆ್ಯಂಡ್ರಾಯ್ಡ್ ಅಲ್ಲ, ಏನೂ ಅಲ್ಲ. ಇದು ಬಂದ್ಬಿಟ್ಟು ಮಿನಿ ವಿಂಡೋಸ್ ಟೈಪ್ ವರ್ಕ್ ಆಗುತ್ತೆ. ವಿಂಡೋಸ್ನಲ್ಲಿ ಯಾವ್ಯಾವ ಗೇಮ್ಸ್ ಆಡ್ತೀವೋ ಎಕ್ಸಾಕ್ಟ್ಲಿ ಏನಂತಂದರೆ ಇದರಲ್ಲಿ ಆಡ್ಬೋದು. ಏನಂದರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕನೆಕ್ಷನ್ ಕೊಡೋ ಅವಶ್ಯಕತೆ ಇರೋಕ್ಕಲ್ಲ. ನಿಮಗೆ ಎಕ್ಸಾಕ್ಟ್ಲಿ ಒಂದು ಗೇಮಿಂಗ್, ಓಕೆನಾ, ಗೇಮಿಂಗ್ ಸಪ್ರೇಟ್ ಡಿವೈಸ್ ಇದ್ದಂಗೆ ಇದು. ನಾವು ವಿಂಡೋಸ್ನಲ್ಲಿ ಆಡೋ ಪ್ರತಿಯೊಂದು ಗೇಮ್ಸ್ ಆಡ್ಬೋದು. ಇದರಲ್ಲಿ ಬೆನಿಫಿಟ್ ಏನಂತಂದರೆ ನಮಗೆ ಇದರಲ್ಲಿ ಬಟನ್ಸ್ ಇರ್ತಾವೆ, ಬಟನ್ಸ್ ನಾವೇಂದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಓಕೆನಾ, ಈ ಬಟನ್ ಪ್ರೆಸ್ ಮಾಡಿದ್ರೆ ಯಾವ ಆ್ಯಕ್ಷನ್ ಆಗಬೇಕು ಆ ರೀತಿ ನಾವಂತಂದರೆ ಸೆಟ್ ಮಾಡ್ಕೋಬೋದು. ಇನ್ನು ಭಾಳಷ್ಟು ಹೇಳೋದಾದರೆ ಇದರಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಮಾತ್ರ AMD Ryzen ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ, ಇನ್ನು ಭಾಳಷ್ಟು ಇದಾವೆ, ಇದಂತಲ್ಲ. ಇದು ಬಂದ್ಬಿಟ್ಟು ನಮ್ಗೆ ಗ್ಲೋಬಲಿ ಆಗಿ ನ್ಯೂಯಾರ್ಕು, ಲಂಡನ್ನಲ್ಲಿ ಆಗಿ ಇನ್ನೊಂದು ಇನ್ನೊಂದು ಯಾವುದೋ ಸಿಟಿಯಲ್ಲಿ ಲಾಂಚ್ ಆಗ್ತೈತೆ. ಇದರಲ್ಲಿ ಬ್ಯಾಡ್ ನ್ಯೂಸ್ ಏನಂತ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿಲ್ಲ, ಅದೇ ಬ್ಯಾಡ್ ನ್ಯೂಸ್ ಬಿಟ್ಟು ಇನ್ನೇನಿಲ್ಲ. ಹೇಳೋಕ್ಕಾಗಲ್ಲ. ನಮಗೆ ನೆಕ್ಸ್ಟ್ ಡೇಸಲ್ಲಿ ತಾಂಬರ್ಬೋದು, ಬಟ್ ತಾವಂದ್ರೆ ಚೆನ್ನಾಗಿರ್ತೈತೆ ನಮ್ಮ ಇಂಡಿಯಾಕ್ಕೆ. ಸೊ ನಮಗೆ ಯಾಸೂಸ್ ಅಂದರೆ ಗೇಮಿಂಗ್ ನೆನಪು ಬರೋದು. ಸೊ ಇದು ಬಂದ್ಬಿಟ್ಟು ಅಂದರೆ ಯಾಸೂಸ್ ROG Ally ಇದು ಬಂದ್ಬಿಟ್ಟು ಅಂತ ಗ್ಲೋಬಲ್ ಆಗಿ ಲಾಂಚ್ ಆಗ್ತೈತೆ May 11ನೇ ತಾರೀಕು. ಸೊ ಇದು ಬಂದ್ಬಿಟ್ಟು ಅಂತಂದರೆ ಆಸೂಸ್ ಕಡೆ ಅಂತ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಾಲಜಿ ಒಂದು ಜಿಯೋ ಕಡೆಯಿಂದ ಜಿಯೋ ಏರ್ ಫೈಬರ್ ಇದನ್ನ ಸರ್ವಿಸ್ನ ಇನ್ನು 2 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇವರು ಹೇಳೋದ್ರ ಪ್ರಕಾರ ಅಂತಂದರೆ ಬೇಗ ಸ್ಪ್ರೆಡ್ ಆಗಬೇಕು, ಜಿಯೋ ಏರ್ ಫೈಬರ್ ಅಂದರೆ ಬೇಗ ಸ್ಪ್ರೆಡ್ ಆಗಬೇಕಂತ ಭಾಳಷ್ಟು ಥಿಂಕ್ ಮಾಡ್ತಿದ್ದಾರೆ ಅವರು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇವ್ರು ಹೇಳೋದ್ರ ಪ್ರಕಾರ ಜಿಯೋ ಏರ್ ಫೈಬರು 2 ಡಿವೈಸ್ ಅಂತ ಬರ್ತೈತೆ. ಇದು ಎಕ್ಸಾಕ್ಟ್ಲಿ ಪ್ರೈಸು 6,000 ಇರುತ್ತಂತೆ. ಈ 6,000 ಪ್ರೈಸ್ಗೆ ಅಂತ 2 ಡಿವೈಸ್ ಬರ್ತವೆ. ಇದರಲ್ಲಿ ಒಂದು ಜಿಯೋ ಬಂದ್ಬಿಟ್ಟು ಫೈಬರ್ ಅಂದರೆ ರೂಟರ್ ಟೈಪ್ ಇರುತ್ತೆ. ನೀವೆಲ್ಲಾದರೂ ಮೇಲೆ ವಾಲ್ನಲ್ಲಿ ಎಲ್ಲಾದರೂ ಫಿಕ್ಸ್ ಮಾಡ್ಕೋಬೋದು. ಇದು ಒಂದು ಕೇಬಲ್ ಥ್ರೂ ನಮ್ಗೆ ಏನಂತಂದರೆ ಈ ಏರ್ ಫೈಬರ್ಗೆ ಕನೆಕ್ಟ್ ಇರುತ್ತೆ. ಓಕೆನಾ, ನೀವು ಪಿಕ್ಚರ್ಸ್ ನೋಡ್ತಿರ್ತೀರಿ ಯಾವ ಥರ ಇರುತ್ತೆ ಅಂತ. ಸೊ ಈ ಏರ್ ಫೈಬರ್ ನಮ್ಗೆ ಏನಂತಂದರೆ ಒಂದು ಜಿಯೋ ಸಿಮ್ ಇರುತ್ತೆ. ಆ ಜಿಯೋ ಸಿಮ್ 5G ನೆಟ್ವರ್ಕ್ನ ಔಟ್ಪುಟ್ ಮಾಡುತ್ತೆ. ಇದರಲ್ಲಿ ನಮಗೆ ನೆಟ್ವರ್ಕ್ ಸ್ಪೀಡ್ ಬಂದ್ಬಿಟ್ಟು 1 Gbps ಅಂತಂದರೆ ನೆಟ್ವರ್ಕ್ ಸ್ಪೀಡ್ ಬರುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಓಕೆನಾ, ಇದರಲ್ಲಿ ನಮಗೆ ಬೆನಿಫಿಟ್ ಏನಂತಂದರೆ ಜಿಯೋ ಸೆಟಪ್ ಬಾಕ್ಸ್ ಬರುತ್ತಲ್ಲ, ಆ ಜಿಯೋ ಸೆಟಪ್ ಬಾಕ್ಸ್ಗೆ ಏನಂತ ಇದನ್ನು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ನಾವು ಇದನ್ನು ಕಸ್ಟಮೈಸ್ ಸಹ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ ಇದನ್ನು ಜಿಯೋ ಏರ್ ಫೈಬರ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಭಾಳಷ್ಟು ಜನ ಹಾಟ್ಸ್ಪಾಟ್ ರೀತಿಯಲ್ಲಿ ಯೂಸ್ ಮಾಡ್ಕೊತಿರ್ತಾರೆ. ಈ ಹಾಟ್ಸ್ಪಾಟ್ನ ಅಂತಂದರೆ ನಾವು ಕೆಲವೊಂದು ವೆಬ್ಸೈಟ್ನ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ ಕೆಲವೊಂದು ಅಡಲ್ಟ್ ಕಂಟೆಂಟ್ಸ್ ವೆಬ್ಸೈಟ್ ಇರ್ತಾವೆ, ಅವ್ರನ್ನ ಅಂತ ನಾವು ಈಸಿಯಾಗಿ ಬ್ಲಾಕ್ ಮಾಡ್ಬೋದು. ಓಕೆನಾ, VPN ರೀತಿಯಲ್ಲಿ ಸಹ ಯೂಸ್ ಮಾಡ್ಕೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ನನಗೆ ಡಿವೈಸ್ ಅಂತ ಅನಿಸ್ತು ಈ ಜಿಯೋ ಏರ್ ಫೈಬರ್ ಅಂತ. ನೋಡಬೇಕು, ಇದರಿಂದ ಭಾಳಷ್ಟು ಬೆನಿಫಿಟ್ ಇದ್ದಾವೆ. ಅದನ್ನು ಇರ್ತಾರಲ್ಲ ಜಿಯೋ ಫೈಬರು ಭಾಳ ಸಿಟಿಯಲ್ಲಿ ಏನೋ ಸ್ಪ್ರೆಡ್ ಆಗೈತೆ. ಬಟ್ ಅಂತಂದರೆ ಹಳ್ಳಿಗಳಲ್ಲಿ ಅಂತಲೇ ಸ್ಪ್ರೆಡ್ ಆಗಿಲ್ಲ, ಯಾಕಂದರೆ ಇನ್ನು ಸರ್ವಿಸ್ ಸ್ಟಾರ್ಟ್ ಮಾಡಿಲ್ಲ ಹಳ್ಳಿಗಳಲ್ಲಿ. ಈ ಜಿಯೋ ಏರ್ ಫೈಬರ್ ಬಂದ್ಬಿಟ್ಟು ಭಾಳಷ್ಟು
ಮುಂದುವರಿತಂತ ನನ್ನ ಅನಿಸಿಕೆ. ನೋಡ್ಬೇಕು, ಹೇಳೋಕ್ಕಾಗಲ್ಲ. ಸೊ ನಮಗೆ ಕೆಲವು ಇನ್ನೊಂದು 2-3 ತಿಂಗಳಲ್ಲಿ ಅಂತಂದರೆ ಈ ಜಿಯೋ ಏರ್ ಫೈಬರ್ ಸರ್ವಿಸ್ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಜಿಯೋ ಕಡೆಯಿಂದ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸೋದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ನ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ನಾನು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.